ವಿಜಯನಗರ ಜಿಲ್ಲೆ ಕೂಡ್ಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಎಸ್ಡಿಎಂಸಿ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮನ್ವಯ ಸಮಿತಿಯ ಸ್ಥಾಪನಾ ಬೆಳ್ಳಿ ಹಬ್ಬ ಸಮಾರಂಭ ಜರುಗಿತು. ರಾಜ್ಯದ ಮುಖಂಡ ಗುನ್ನಳ್ಳಿ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತು. ಈ ವೇಳೆ ಮಾತನಾಡಿದ ಎಸ್ಡಿಎಂಸಿ ಮುಖಂಡ ಕೊಟ್ಟೂರು ಹರೀಶ, ಸರ್ಕಾರಿ ಶಾಲೆಗಳ ಉಳಿವಿಗೆ ಮಹತ್ವದ ಆಗ್ರಹವನ್ನು ಮುಂದಿಟ್ಟರು. ರಾಜಕಾರಣಿಗಳು, ಸರ್ಕಾರಿ ನೌಕರರು, ಶಿಕ್ಷಕರು ಸೇರಿದಂತೆ ಎಲ್ಲ ಹಂತದ ಅಧಿಕಾರಿಗಳು ತಮ್ಮ ಮಕ್ಕಳನ್ನು ಮತ್ತು ಮೊಮ್ಮಕ್ಕಳನ್ನು ಸರ್ಕಾರಿ ಶಾಲೆಗಳಲ್ಲಿ ಸೇರಿಸುವುದು ಕಡ್ಡಾಯಗೊಳಿಸಬೇಕು ಎಂದು ಹೇಳಿದರು. ಸರ್ಕಾರಿ ಸಂಬಳ ಬೇಕು, ಆದರೆ ಸರ್ಕಾರಿ ಶಾಲೆಗಳು ಬೇಡವೇ ಎಂದು ಪ್ರಶ್ನಿಸಿದ ಅವರು, ಮೊದಲ ಹಂತದಲ್ಲಿ ಶಿಕ್ಷಕರೇ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಬೇಕು ಎಂದು ಒತ್ತಾಯಿಸಿದರು. 2026ರಿಂದಲೇ ಈ ಬಗ್ಗೆ ಕಾನೂನು ಜಾರಿಗೊಳಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಇನ್ನು ರಾಜ್ಯ ಮುಖಂಡ ಗುನ್ನಳ್ಳಿ ರಾಘವೇಂದ್ರ ಮಾತನಾಡಿ, ಶಿಕ್ಷಣ ಇಲಾಖೆಯ ನೀತಿಗಳ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಪರೀಕ್ಷಾ ವೇಳೆಯಲ್ಲಿ ಶಿಕ್ಷಣ ಸಚಿವರು ಗೊಂದಲಕಾರಿ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಇದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಎಂದರು. ಮುಂದುವರಿದು ಅವರು ಎಲ್ಲ ರಾಜಕಾರಣಿಗಳು, ಅಧಿಕಾರಿಗಳು, ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಮಾಧ್ಯಮ ಕ್ಷೇತ್ರದವರು ತಮ್ಮ ಮಕ್ಕಳಿಗೆ ಸರ್ಕಾರಿ ಶಿಕ್ಷಣವನ್ನು ಕಡ್ಡಾಯಗೊಳಿಸಬೇಕು ಎಂದು ಆಗ್ರಹಿಸಿದರು. ಸರ್ಕಾರಕ್ಕೆ ನಿಜವಾದ ಕಾಳಜಿ ಇದ್ದರೆ ತಕ್ಷಣ ಕಾನೂನು ಜಾರಿ ತರಬೇಕು ಎಂದು ಒತ್ತಾಯಿಸಿದರು. ಖಾಸಗಿ ಶಾಲೆಗಳಿಗೆ ಉತ್ತೇಜನ ನೀಡಿ ಸರ್ಕಾರಿ ಶಾಲೆಗಳನ್ನು ನಿಧಾನವಾಗಿ ನಾಶದತ್ತ ಕೊಂಡೊಯ್ಯಲಾಗುತ್ತಿದೆ ಎಂದು ರಾಘವೇಂದ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರಿ ವ್ಯವಸ್ಥೆಯಿಂದ ಜೀವನ ನಡೆಸುವವರು ಸರ್ಕಾರಿ ಶಾಲೆಗಳ ಉಳಿವಿಗೆ ಹೊಣೆ ಹೊತ್ತಿರಬೇಕು ಎಂದು ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಮಹಿಳಾ ಮುಖಂಡ ಕನ್ನಿಕೆರೆ ವೆಂಕಮ್ಮ ಸೇರಿದಂತೆ ಹಲವು ಸದಸ್ಯರು ಭಾಗವಹಿಸಿದರು. ಹರಪನಹಳ್ಳಿ ಸದಸ್ಯೆ ರೂಪಾ, ಅರಸೀಕೆರೆ ಲಕ್ಷ್ಮೀ, ಶಿವರಾಜ್, ಅಗರಿ ಬೊಮ್ಮನಹಳ್ಳಿ ಪುಟ್ಟಮ್ಮ, ಮೊಗ್ಗಮ್ಮ, ದೇವಕ್ಕ, ದುರ್ಗಮ್ಮ ಉಪಸ್ಥಿತರಿದ್ದರು. ಸರ್ಕಾರಿ ಶಾಲೆಗಳು ಉಳಿಸ್ಬೇಕು ಬೆಳೆಸ್ಬೇಕಂತ ಬರೀ ಬಾಯಿ ಮಾತಲ್ಲಿ ಹೇಳ್ತಾರೋ ಹೊರತು ಈ ಸರ್ಕಾರಿ ಶಾಲೆಗಳು ಮಕ್ಕಳು ಸೇರಿಸಲ್ಲ. ಲಕ್ಷಾನುಗಟ್ಟಲೆ ಡೊನೇಷನ್ ಕೊಟ್ಟು ಕಾನ್ವೆಂಟ್ಗಳು, ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರಿಸ್ತಾರೆ. ಆದರೆ ಸರ್ಕಾರಿ ಶಾಲೆಗಳು ಬರ್ತಕ್ಕಂಥ ಸೌಲಭ್ಯ, ಬಿಸಿ ಊಟ, ಮೊಟ್ಟೆ, ಆಮೇಲೆ ಬಾಳೆಹಣ್ಣು, ಸಮವಸ್ತ್ರ, ಆಮೇಲೆ ಇದು ವೇತನ, ವಿದ್ಯಾರ್ಥಿ ವೇತನ ಎಲ್ಲ ಉಚಿತವಾಗಿ ಸೌಲಭ್ಯ ಸಿಕ್ಕರು ಸರ್ಕಾರಿ ಶಾಲೆಗಳು ಮಕ್ಕಳು ಸೇರಿಸಲ್ಲ. ಬರೀ ಬಾಯಿ ಮಾತಲ್ಲೇ ಮಾತ್ರ ನಾವು ಸರ್ಕಾರಿ ಶಾಲೆಗೆ ಸೇರಿಸ್ಬೇಕಂತ ಹೇಳ್ತಾರೆ, ಆದರೆ ಸರ್ಕಾರಿ ಶಾಲೆಗೆ ಸೇರಿಸಲ್ಲ. ಬರೀ ಡೊನೇಷನ್ಗಳನ್ನು ಕೊಟ್ಟು ಬರೀ ಪ್ರೈವೇಟ್ ಸ್ಕೂಲ್ಗಳನ್ನೇ ಮುಂದುವರಿಸ್ತಾರೆ ಹೊರತಾಗಿ ಉಚಿತವಾಗಿ ಏನೋ ಸಿಗ್ತಕ್ಕಂಥ ಸೌಲಭ್ಯ ಸಿಗ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನ ಉಳಿಸಲ್ಲ, ತೆಗೆ ಪರಿಸ್ಥಿತಿ ಮಾಡ್ಕೊಂತಾರೆ. ಇಷ್ಟೇ ಇಲ್ಲ. ಲ್ಲಿರ್ತಕ್ಕಂಥ ರಾಜ್ಯ ಉಪಾಧ್ಯಕ್ಷರು ಗುನ್ನಳ್ಳಿ ರಾಘವೇಂದ್ರ ಹಾಗೂ STMC ಅಧ್ಯಕ್ಷರು, ಸದಸ್ಯರು, ಇದು STMC ಆಗಿ 25ನೇ ವರ್ಷ. ಆ ಬೆಳ್ಳಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಆದ್ರೆ ನಮ್ಮ ಸರ್ಕಾರಿ ಶಾಲೆ ಉಳಿಲಿ ಬೆಳೀಲಿ ಅಂತಂದು ನಮ್ಮ ಗುನ್ನಳ್ಳಿ ರಾಘಣ್ಣರು, ನಾವು ಎಲ್ಲ ನಮ್ಮ STMC ಸೇರಿ ನಮ್ಮ ವಿಜಯನಗರ ಜಿಲ್ಲೆಯಿಂದ ಸಾಕಷ್ಟು ಹೊಡೆದಾಡ್ತೀವಿ. ಆದ್ರೆ ಇದು ಶಾಲೆಗಳು ನಾವು ಏನು ಹೊಡೆದಾಡಿದ್ರು ಅವ್ರೇನು ಹುಂಚೆಂಟು ಹೊಡೆದಂಗೆ ಮಾಡ್ತಾರೆ ಅಧಿಕಾರಿಗಳು. ನಮ್ಮ ಗುನ್ನಳ್ಳಿ ರಾಘಣ್ಣವ್ರು BOತಾಗ ಮಾತಾಡ್ತಾರೆ, DPದಾಗ ಮಾತಾಡ್ತಾರೆ. ಆದ್ರೆ ಅದು ಏನು ಮಾತಾಡಿದ್ರು ಅವ್ರು ಏನು ಮಾಡೋಕೆ ಅದನ್ನ ಮಾಡ್ತಾರೆ. ಆಮ್ಯಾಕೆ ನಮ್ಮ ಇವರು ಮಧು ಬಂಗಾರಪ್ಪ ಸಚಿವರು, ಶಿಕ್ಷಣ ಸಚಿವರು ಗ್ರೇಡ್ ಮಾಡಿದ್ರು ಹಿಂದಿನ. ಅದು ಒಳ್ಳೆ ಎಕ್ಸಾಮ್ ಬಂದು ಗ್ರೇಡ್ ಮಾಡಿದ್ರೆ ಈಗ ಹುಡ್ರು ಓದಲಿಲ್ಲ, ಅದ್ರಾಗ ಎಷ್ಟು ಹುಡ್ರು ಫೇಲ್ ಆದವು. ಅದು ಇದು ಗೊಂದಲ ಹೇಳಿಕೆ ಕೊಟ್ಟು ಹೈಕೋರ್ಟ್ಗೆ ಹೋಗಿ ಮತ್ತೆ ಇದು ಬಂದು ಈಗ ಮತ್ತೆ ಎಕ್ಸಾಮ್ ಮಾಡಿರಿ ಅಂತ. ಆಮ್ಯಾಕೆ ಇದು 33% ಮಾಡೋಕೆ ಅನ್ನೋದು ಏನಿದ್ದಿಲ್ಲ, 35% ಕರೆಕ್ಟ್ ಐತಿ. ಈಗ 13 ಬಂದ್ಬಿಟ್ರೆ ಎಲ್ಲರೂ ಪಾಸ್ ಆಕಾರ, 13 ಬರೆದ್ಬಿಟ್ರೆ 25% ಗ್ರೇಡ್ ಬರ್ತೈತಿ. ಇದು ಎಲ್ಲ ಈ ಶಿಕ್ಷಣ ಇಲಾಖೆಯಿಂದ ಭಾರಿ ಅನಾಹುತ ಆಗೈತೆ ಈ ವರ್ಷ. ಈ ಮಧು ಬಂಗಾರಪ್ಪನವರಿಂದ ಯಾವ ಕೆಲಸನೂ ಸರಿಗೆ ಶಿಕ್ಷಣ ಇಲಾಖೆಗೆ ಆಗಿಲ್ಲ. ಶಿಕ್ಷಣ ಇಲಾಖೆ ಅಂದ್ರೆ ಹೆಂಗಿರ್ಬೇಕು, ಮಕ್ಕಳಿಗೆ ಶಾಲೆ ಪ್ರತಿ ಕೊಟ್ಟೂರು ತಾಲೂಕಿನಾಗ ಈಗ ಆಲಿ 5 ಶಾಲೆ ಮುಚ್ಚಾವು. ಹಿಂಗೆ ಇಲಾಖೆ ಹಿಂಗಾದ್ರೆ ಕೊಟ್ಟೂರು ತಾಲೂಕಿನಾಗ 5 ಶಾಲೆ, ಒಂದು ತಾಲೂಕಿಗೆ 5 ಶಾಲೆ ಆದರೆ ಜಿಲ್ಲೆಗೆ ಏಸಾದವು ಲೆಕ್ಕ ಹಾಕ್ರಿ. ಸರ್ಕಾರಿ ಶಾಲೆ ಉಳಿಲಿ ಬೆಳೀಲಿ ಅಂತಂದು STMC ಹೊಡೆದಾಡ್ತೀವಿ ಅಂದ್ರೆ ಅಷ್ಟಿಷ್ಟು ಹೊಡೆದಾಡಲ್ಲ. ಸರ್ಕಾರಿ ಹುದ್ದೆಗಳು, ಮೇಷ್ಗಳು 80,000 ಚಿಲ್ಡ್ರ ಶಿಕ್ಷಕರದಾರ. ಎಲ್ಲಿ ಯಾವ ಹಳ್ಳಿಗಳಿಗೆ ಹೋದ್ರೆ ಬರೀ ಇವರು ಅತಿಥಿ ಶಿಕ್ಷಕರು ನಡ್ಕೊಂಡು ಮಾಡ್ತಾರೆ. ಗೌರ್ಮೆಂಟ್ ಶಾಲೆ ಮೇಷ್ಗಳೆಲ್ಲ ಅತಿಥಿ ಶಿಕ್ಷಕರು ನಡೆಸ್ತಾರೆ ಶಾಲೆಗಳು. ಆ ಥರ ಇರೋದ್ರಿಂದ ಶಿಕ್ಷಣ ಸರ್ಕಾರಿ ಶಾಲೆ ಉಳಿಲಿ ಬೆಳೀಲಿ ಅಂದರೆ ಹೆಂಗೆ ಉಳಿತಾವು? ಸರ್ಕಾರದವರು ಅಧಿಕಾರಿಗಳು STMC ಕೈ ಜೋಡಿಸಿದ್ರೆ ನಾವು ಎಲ್ಲ ಸವಲತ್ತು ಮಾಡ್ತೀವಿ. ನಾವೇನು ಸರ್ಕಾರಿ ವಿರೋಧಿಗಳು ಅಲ್ಲ, ಶಿಕ್ಷಣ ಸಚಿವರು ವಿರೋಧಿಗಳಲ್ಲ. ನಮಗೆ ಬಡವ್ರ ಮಕ್ಕಳು ಉಳಿಬೇಕು, ಬಡವ್ರ ಮಕ್ಕಳು ಬೆಳಿಬೇಕು, ನಮ್ಮ ಸರ್ಕಾರಿ ಶಾಲೆ ಉಳಿಬೇಕು. ಸರ್ಕಾರಿ ಶಾಲೆ ಎಷ್ಟು ಎದ್ದಾಳ್ತಾವೋ ಅಷ್ಟು ಒಳ್ಳೇದಂತೀವಿ. ಹಂಗೆ ಇಲ್ಲ, ಕೊಟ್ಟರು ತಾಲೂಕಿಗೆ 5-6 ಶಾಲೆ ಒಂದಟಿಗೆ ಮುಚ್ಚಿದ್ರೆ, ತಾಲೂಕಿಗೆ 5-6 ಮುಚ್ಚಿದ್ರೆ ಎಲ್ಲೋ ಕತೆ. ಆಮೇಲೆ ಗೋರ್ಮೆಂಟ್ ಅಧಿಕಾರಿಗಳು ಸರ್ಕಾರಿ ಶಾಲೆ ಸೇರ್ಸರು ಫಸ್ಟು.
ನೀವು ಗೌರ್ಮೆಂಟ್ ಸಂಬಳ ತಗೊಳ್ಳೋದು ಒಂದೇ ಬೇಕು, ಸರ್ಕಾರಿ ಸವಲತ್ತು ಎಲ್ಲದೂ ಬೇಕು ನಿಮಗೆ. ಗೌರ್ಮೆಂಟ್ ಶಾಲೆ ಸೇರ್ಸೋದು ಬೇಡ. ನೀವು ಪ್ರತಿಯೊಂದು ಎಲ್ಲ ಅಧಿಕಾರಿಗಳು ಗೌರ್ಮೆಂಟ್ ಶಾಲೆ ಸೇರಿಸಿದ್ರೆ ಅದು ಯಾಕೆ ಮುಸ್ತಾವು? ಎಲ್ಲ ನೀವು ಸಚಿವರು ಎಲ್ಲರೂ ಒಂದೊಂದು ಶಾಲೆಗಳು ಸರ್ಕಾರಿ ಖಾಸಗಿ ಶಾಲೆ ಮಾಡ್ಕೊಂಡಿರಿ, ಗೌರ್ಮೆಂಟ್ ಶಾಲೆ ಮುಚ್ಕೊಂತ ಬರ್ತದವು. ಅದಕ್ಕೆ ಸವಲತ್ತುಗಳಲ್ಲ, ಆದರೂ ಎಲ್ಲ ಸವಲತ್ತು ಕೊಡ್ತೀರಿ, ಆದ್ರೆ ಉಪಯೋಗ ಇಲ್ಲ ಅವು. ಶಿಕ್ಷಕರಿಲ್ಲದ ಗಡನ ಈಗ ಹೋಗಿ SLC ಹುಡುಗ್ರ ಮಕ್ಕಳು ಕೇಳಿದ್ರೆ ABCD ಬರಲ್ಲ, 20ರವರೆಗೆ ಮಗ್ಗಿ ಬರಲ್ಲ. ಶಿಕ್ಷಕರಿಲ್ಲದ ಏನು ಕಲಿಸ್ತಾರೆ? ಎಷ್ಟು ಮಂದಿ ಅಂತ ಕಲಿಸ್ತಾರೆ ಒಂದು ಶಾಲೆಗಳಿಗೆ. ಇದಕ್ಕೋಸ್ಕರ ಆದಷ್ಟು ನಮ್ಮ ಶಿಕ್ಷಣ ಸಚಿವರು ಇದ್ರ ಕಡೆ ಗಮನ ಕಳಿಸಿ ನಾಳೆ ಜೂನಿನೊಳಗೆ ಅದನ್ನು ಶಿಕ್ಷಕರನ್ನು ತುಂಬ್ಕೊಂಡು ನಮ್ಮ ಶಾಲೆ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ನಾವು ಭಾಳ ಬೇಡ್ತೀವಿ. ಅವ್ರಿಗೆ ಕೈ ಮುಗಿದು ಕೇಳ್ತೀವಿ, ಮೊದಲು ಅದನ್ನ ಶಿಕ್ಷಕರನ್ನು ತುಂಬನ್ರಿ. ಆದಷ್ಟು ನಮ್ಮ ಶಾಲೆಗಳಿಗೆ ಶೌಚಾಲಯಗಳು ಇಲ್ಲ, ನೆಲ್ಲಿ ನೀರಿಲ್ಲ, ಹಂಗೆ ಬೀಳ್ತಿರ್ತಾವೆ ಮಕ್ಕಳ ಮ್ಯಾಗ. ಈ ಥರ ಇರೋದ್ರಿಂದ ಈ ಶಿಕ್ಷಣ ಇಲಾಖೆ ಭಾರಿ ಇದಾಗಿದೆ. ಇದನ್ನು ಆದಷ್ಟು ನೀವು ಸರ್ಕಾರದವ್ರ ಗಮನಕ್ಕೆ ತಂದ್ಕೊಂಡು ನೀವು ಇದನ್ನು ಸರಿಪಡಿಸ್ಬೇಕಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ವಿಜಯನಗರ ಜಿಲ್ಲೆ ಜಿಲ್ಲಾ ಸಮಿತಿ STMC ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಉಪಾಧ್ಯಕ್ಷರು ಗುನ್ನಳ್ಳಿ ರಾಘವೇಂದ್ರ. ನಾನು ಕರ್ನಾಟಕದಲ್ಲಿ 2001ರಲ್ಲಿ STMC ಸ್ಥಾಪನೆ ಆಯಿತು. 2001ರಿಂದ ಹೋರಾಟಗಳನ್ನು ಮಾಡ್ಕೊಂತ ಇವತ್ತು ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಕಡೆಗೆ ನಾವು ಹೋರಾಟ ಮಾಡ್ಕೊಂತಲೇ ಬಂದೀವಿ. ಆದರೆ ಸರ್ಕಾರಿ ಶಾಲೆಗಳ ಬಗ್ಗೆ ಚಿಂತೆ ಮಾಡಲ್ಲ. ಯಾಕೆ ಮಾಡಲ್ಲಪ್ಪ ಅಂದರೆ ಸಮವಸ್ತ್ರ ಕೊಡ್ತಾರೆ, ಶಿರಭಾಗ್ಯ ಕೊಡ್ತಾರೆ, ಅನ್ನಭಾಗ್ಯ ಕೊಡ್ತಾರೆ, ಮತ್ತು ಎಲ್ಲ ಬಿಸಿ ಊಟದ್ದು ಎಲ್ಲ ಸೇರಿಕೊಂಡು ಕೂಡ ಮೊಟ್ಟೆ ಬಾಳೆಹಣ್ಣು ಸಚಿವರು ಮಾತಾಡ್ತಾರೆ, ಮೊಟ್ಟೆ ಕೊಡ್ತೀವಿ, ಬಾಳೆಹಣ್ಣು ಕೊಡ್ತೀವಿ, ಮತ್ತು ಅನ್ನಭಾಗ್ಯ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಬಿಸಿ ಊಟದ ಮೂಲಕವಾಗಿ ಎಲ್ಲ ಮಾಡ್ತೀವಿ. ಉಚಿತವಾಗಿ ಸಮವಸ್ತ್ರ ಕೊಡ್ತೀವಿ, ಉಚಿತವಾಗಿ ಬುಕ್ಕ ವಿತರಣೆ ಮಾಡ್ತೀವಿ, ಪೆನ್ ವಿತರಣೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಎಲ್ಲ ಹೌದು ಸ್ವಾಮಿ, ಎಲ್ಲ ನಿಜ. ನೀವು ಮಾಡಬೇಕಾಗಿದ್ದೇನು? ಗುಣಮಟ್ಟದ ಶಿಕ್ಷಣ, ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಮಾಡಬೇಕಂತ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಸರಿಯಾಗಿ ಶೌಚಾಲಯ ಇಲ್ಲ, ಸರಿಯಾದ ಕುಡಿಯೋ ನೀರಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಎಷ್ಟೋ ಬಾಗಿಲು ಮುಚ್ತದವು. ಇವತ್ತು ನೀವು ಮಾಡತಕ್ಕಂಥ ಕೆಲಸ ಏನು? ರಾಜಸ್ಥಾನದಲ್ಲಿ ತಗೊಳ್ರಿ, ಗುಣಮಟ್ಟದ ಶಿಕ್ಷಣ ಸರ್ಕಾರಿ ಶಾಲೆಗಳು ಯಾವ ಮಟ್ಟಕ್ಕಿವೆ. ಆಂಧ್ರದ ತಗೊಳ್ರಿ, ಗುಣಮಟ್ಟದ ಶಿಕ್ಷಣ ಯಾವ ಮಟ್ಟಕ್ಕಿದೆ, ಸರ್ಕಾರಿ ಶಾಲೆಗಳು ಯಾವ ಮಟ್ಟಕ್ಕಿದ್ದಾವೆ. ನೀವೇನು ಮಾಡ್ತಾಯಿದ್ದೀರಿ? ಇಲ್ಲಿ ಅನವಶ್ಯಕವಾಗಿ ಅವೈಜ್ಞಾನಿಕ ಹೇಳಿಕೆಯನ್ನು ಕೊಡ್ತಿದ್ದೀರಿ ಸಚಿವರೇ. ಇದು ನಿಮಗೆ ಶಿಕ್ಷಣದ ಬಗ್ಗೆ ಕಾಳಜಿ ಇದ್ದರೆ, ಬಡ ಮಕ್ಕಳ ಬಗ್ಗೆ ಕಾಳಜಿ ಇದ್ದರೆ ನೀವು ಗುಣಮಟ್ಟದ ಶಿಕ್ಷಣ ಆಗಿರ್ಬೋದು, ಮತ್ತು ಏನು ನಮ್ಮ ಸರ್ಕಾರಿ ಶಾಲೆಗಳು ಉಳಿವಿಗಾಗಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಇವತ್ತು ಸರ್ಕಾರಿ ಶಾಲೆಗಳು ಅಂಚೆಲ್ಲ ಬೀಳ್ತದವೆ, ಸೀಲಿಂಗ್ ಬೀಳ್ತದವೆ. ಇವತ್ತು ಏನು ಅಭಿವೃದ್ಧಿ ಮಾಡಿರಿ ನೀವು? 3 ವರ್ಷದಲ್ಲಿ ಏನು ಕಂಡರಿಯಲಾರದಂಥ ಅಭಿವೃದ್ಧಿ ಆಗೇ ಇಲ್ಲ. ಈಗ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದವೆ. ಅನವಶ್ಯಕವಾಗಿ ಏನೆಲ್ಲ ಗೊಂದಲ ಹೇಳಿಕೆ ಕೊಟ್ಕಂತ ಇವತ್ತು ನೀವು ಸಿಲೆಬಸ್ ಮಾಡ್ತಾಯಿದ್ದೀರಿ. ಏನು ಮಾಡ್ತಾಯಿದ್ದೀರಿ? ಏನಂತ ಮಾಡ್ತಾಯಿದ್ದೀರಿ? ಯಾಕೆ ಮಾಡ್ತಾಯಿದ್ದೀರಿ? ನೀವು ಬರೀ ಹೇಳೋದೊಂದು ಮಾಡೋದೊಂದಾಗಿದೆ. ಇವತ್ತು ಏನಾಗಿದೆಪ್ಪ ಅಂದರೆ SLC ಎಕ್ಸಾಮ್ ರಿಸಲ್ಟ್ ಗೊಂದಲ ಹೇಳಿಕೆ ಮಾಡಿದ್ರಿ. ಆಮೇಲೆ SLC ಎಕ್ಸಾಮ್ ರಿಸಲ್ಟ್ ಏನು ಮಾಡಿದ್ರಿ? ಏನೋ ಇದು ಯಾವುದೋ ಉರ್ದು ಹಿಂದಿ ಪಾಠ ಬೇಡ ಅಂದ್ರಿ, ಗೊಂದಲ ಸೃಷ್ಟಿ ಮಾಡಿದ್ರಿ. ಹೈಕೋರ್ಟಿಗೆ ಹೋಗಿ ಮತ್ತೆ ಹಿಂದಿ ಇದು ಆಗಬೇಕಂತ ಹೇಳಿದ್ರಿ. ಅನೇಕ ಗೊಂದಲ ಹೇಳಿಕೆಗಳನ್ನು ಮಾಡ್ಕೊಂತ ಶಿಕ್ಷಣ ಸಚಿವರಂದ್ರೆ ಹೇಗಿರ್ಬೇಕು? ಸ್ಟ್ರಾಂಗ್ ಇರ್ಬೇಕು ಸ್ವಾಮಿ. ಸಚಿವರಂದರೆ ಬರೀ ಸುಮ್ಮನೆ ನೀವು ಗೊಂದಲ ಹೇಳಿಕೆ ಮಾಡೋದು ಬೇಡ. ಇವಾಗ ಇನ್ನು ಮುಂದಕ್ಕಾದರೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಸರ್ಕಾರಿ ಶಾಲೆಗಳನ್ನು ಮಾಡ್ರಿ, ಒಳ್ಳೆಯ ಗುಣಮಟ್ಟದ ಶಿಕ್ಷಣನ ಕೊಡ್ರಿ. ಈ ಲಕ್ಷಾಂತರ ಜನ ಹುದ್ದೆ ಖಾಲಿದಾವೆ ಶಿಕ್ಷಕರು, ಅವನ್ನೆಲ್ಲ ಶಿಕ್ಷಕರ ಹುದ್ದೆ ತುಂಬಿರಿ. ಅನೇಕ ಕೆಲಸಗಳದಾವೆ, ಅವನ್ನೆಲ್ಲ ಮಾಡಿರಿ ಅಂತ ಹೇಳ್ತಾ ನಾನು ಗುನ್ನಳ್ಳಿ ರಾಘವೇಂದ್ರ STMC ರಾಜ್ಯ ಉಪಾಧ್ಯಕ್ಷರು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ವೇದಿಕೆಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳು.